ಈಗ ಕೆಲವೊಂದು ಘಟನೆಗಳನ್ನು ನೋಡೋದಾದ್ರೆ ನಾವು ತೃತೀಯ ಲಿಂಗಿಗಳು ಸಮಾಜದ ಮುನ್ನೆಲೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ, ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಲ್ತಾರೆ. ಆದರೂ ಕೂಡ ಈ ಭಿಕ್ಷಾಟನೆ, ಸೆಕ್ಷುವಲ್ ವರ್ಕ್ ಎಲ್ಲೂ ಕೂಡ ಸಾಮಾನ್ಯವಾಗಿದೆ. ಬೆಳಿಬೇಕು ಅಂದರೂ ಕೂಡ ಕೆಲವರು ತುಳಿತಾರೆ. ಅದ್ರ ಬಗ್ಗೆ ಹೇಳೋದಾದರೆ, ಟ್ರಾನ್ಸ್ಜೆಂಡರ್ಗಳು ತುಂಬ ಡಿಗ್ರಿ ಮಾಡ್ಕೊಂಡಿದ್ದಾರೆ, PhD ತನಕನೂ ಮಾಡ್ತಾ ಇದ್ದಾರೆ, ಇವಾಗಲೂ ಇದ್ದಾರೆ. ದೀಪು ಬುದ್ಧೆ ಅಂತ ಟ್ರಾನ್ಸ್ಜೆಂಡರು ನಮ್ಮ ಕಮ್ಯುನಿಟಿಲೇ, ಅವರು PhD ಮಾಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿಲಿ. ಎಲ್ಲ ಬೆರಳೆಣಿಕೆ ಎಲ್ಲ ಇದ್ದಾರೆ, ಯಾರೂ ಮುಂದೆ ಬರೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಯಾರು ಜಾಬ್ ಕೊಡ್ತಾರೆ ಇಲ್ಲಿ? ಯಾರು ಕೊಡೋಲ್ಲ. ಇವಾಗ ನಾನು ಬಂದು ಓದಿದ್ದೀನಿ ಜಾಬ್ ಕೊಡಿ ಅಂತಂದರೆ ಟ್ರಾನ್ಸ್ಜೆಂಡರ್ ಅಂದರೆ ಮುಖ ಮುರಿಯೋದು ಜಾಸ್ತಿ ಅಂತ ನೀವು ಆವಾಗಲೇ ಹೇಳಿದ್ರಿ. ಆ ಥರ ಎಲ್ಲ ಇದೆ. ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಕೇಸಸ್ಗಳು ತಗೊಳ್ಳಿಕ್ಕೆ ಶುರು ಮಾಡಿದ್ದೀರಾ? ಹೇಗೆ? ಓನ್ ಕೇಸಸ್ಗಳು ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ನಂದು ಓನ್ ಕೇಸಸ್ಗಳಿದೆ, ಅದರಲ್ಲೂ ನಾನು ನ್ಯಾಯ ಈಗ ನಿಮ್ಮ ಕೇಸಸ್ಗಳನ್ನ ನೀವು ತಗೊಂಡಿದ್ದೀನಿ. ಮತ್ತು ಬೇರೆ ಔಟ್ಸೈಡಿಂದನೂ ಕೇಸಸ್ಗಳು ಬರ್ತಾ ಇದೆ, ತೊಗೊಂಡಿದ್ದೀನಿ. ಸೀನಿಯರ್ ಅಂಡರಲ್ಲಿ ಅವ್ರ ಗೈಡ್ಲೈನ್ಸ್ ಮೇಲೆ ನಾನು ಹೋಗಿ ಎಷ್ಟಾಗುತ್ತೋ ನನ್ನ ಕೈಲಿ ಅವ್ರಿಗೆ ನ್ಯಾಯಗಳು ಒದಗಿಸ್ತಾ ಇದ್ದೀನಿ. ನಿಜಕ್ಕೂ ಸಾಧನೆ ಅಂದರೆ ನಮ್ಮ ಕೇಸಸ್ಗೆ ನಾವೇ ಹೋರಾಡೋದು ಅಂದರೆ ಅದು ಸಾಧನೆ ರೀತಿಯಲ್ಲಿ. ಸೊ ಯಾವೆಲ್ಲ ಕೇಸಸ್ಗೆ ನೀವು ಹೋರಾಡ್ತಾ ಇದ್ದೀರಾ ನಿಮ್ಮ ಕೇಸಸ್ಗಳನ್ನು ಅಂತ? ನಂದು ಇವಾಗ PCR ಹಾಕ್ಕೊಂಡಿದ್ದೀನಿ ಅಂದ್ರಲ್ಲ, ನಮ್ಮದು ಬಾಯ್ ಫ್ರೆಂಡ್ದು, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ನೆಕ್ಸ್ಟು OS ಸೂಟ್ಗಳು ಮತ್ತು ಕ್ರಿಮಿನಲ್ ಸೂಟ್ಗಳಿಗೆಲ್ಲ ನ್ಯಾಯ ಒದಗಿಸ್ತಾ ಇದ್ದೀನಿ. ಈಗ PCR ಅಂದರೆ ಏನರ್ಥ, ಹೇಗೆ ಹೋರಾಟ ಮಾಡ್ತಾ ಇದ್ದೀರಾ, ಯಾವ ರೀತಿ ನ್ಯಾಯ ಕೇಳ್ತಾ ಇದ್ದೀರಾ ಅಂತ? ನಂತರ ಟ್ರಾನ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಥರ ಯೂಸ್ ಮಾಡಿಕೊಂಡು ಬಿಟ್ಟು ಹೋಗೋವಂಥ ಚಾನ್ಸಸ್ ಇದೆಯಲ್ಲ, ಇದು ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ನ್ಯಾಯನ ಅದು ಹೇಳಿ? ಅವ್ರಿಗೂ ಮನಸ್ಸಿದೆ, ಹೃದಯ ಇದೆ ಅಲ್ವಾ, ಮನುಷ್ಯ ಅಂತ ಇದ್ದೀವಲ್ಲ ನಾವು. ಸೊ ಆ ಒಂದು ನಂಬಿಕೆ ನಾವು ದ್ರೋಹ ಮಾಡೋದು ತಪ್ಪು. ಇವಾಗ ಲೇಡಿದು ನಮಗೆ ನ್ಯಾಚುರಲ್ ಬೇಕು ಅಂದರೆ ಹೋಗ್ಬಿಡ್ಬೋದಿತ್ತಲ್ವ, ಈ ಥರ ಮೋಸ ಎಲ್ಲ ಮಾಡಬಾರ್ದಿತ್ತು. ಅದ್ರ ಬಗ್ಗೆ 377 ಇದೆ, ಅನ್ಯಾಚುರಲ್ ಸೆಕ್ಸ್ ಅಂತ. ಈಗ 377 ಅಂತಂದರೆ ಈ 377 ಆ್ಯಕ್ಟ್ ನಮ್ಮ ಇಂಡಿಯಾದಲ್ಲೂ ಕೂಡ ಈಗ ಬ್ಯಾನ್ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ವಕೀಲೆಯಾಗಿ, ತೃತೀಯ ಲಿಂಗಿಯಾಗಿ ಎರಡು ರೀತಿಯಲ್ಲೂ ಕೂಡ ಹೇಳೋದಾದರೆ, ಟ್ರಾನ್ಸ್ಜೆಂಡರ್ ಆ್ಯಕ್ಟ್ 2019 ಅಂತ ಒಂದು ಬುಕ್ಸ್ ಇದೆ. ಓಕೆ, ಒಂದು ಆ್ಯಕ್ಟ್ ಓಪನ್ ಮಾಡಿದ್ದಾರೆ ಟ್ರಾನ್ಸ್ಜೆಂಡರ್ಗಳಿಗೇನೆ ಅಂತಿದೆ. ಅವ್ರಿಗೆ 377 ಅಬಾಲಿಸ್ ಆಗಿದ್ರೂ ಟ್ರಾನ್ಸ್ಜೆಂಡರ್ ಆ್ಯಕ್ಟಲ್ಲಿ ಕೊಟ್ಟಿದೆ, ಮತ್ತು BNSS ಕೊಟ್ಟಿದೆ. ಹೊಸ ಕಾನೂನುಗಳೆಲ್ಲ ಬಂದಿದೆ. ಸೊ ಇವು ಯುಟಿಲೈಸ್ ಮಾಡ್ಕೊಬೇಕು ಅವರು, ಟ್ರಾನ್ಸ್ಜೆಂಡರ್ಸ್ ಎಲ್ಲ. ಆರ್ಟಿಕಲ್ 21 ಜೀವಿಸುವ ಹಕ್ಕಂತ ಇದೆ, ಲಿಂಗ ತಾರತಮ್ಯದ ಮಾಡಬಾರ್ದು ಅಂತ ಇದು ಸಂವಿಧಾನದಲ್ಲಿದೆ. ಮತ್ತು 14 ಇದೆ, ಆರ್ಟಿಕಲ್ 14 ಇದೆ. ಈಗ ನೀವು ಅವೇರ್ನೆಸ್ ಕೊಟ್ಟಿದ್ದೀರಾ ಆಸ್ ಅ ವಕೀಲೆಯಾಗಿ ತೃತೀಯ ಲಿಂಗಿಗಳಿಗೆ ಆ್ಯಕ್ಟ್ಗಳನ್ನು ಹೇಳೋ ಮೂಲಕ ಅವೇರ್ನೆಸ್ಗಳ ಕೊಡ್ತಾ ಇದ್ದೀರಾ, ಹೇಗೆ ಅಂತ? ಸರ್, ಒಂದು ಮೀಟಿಂಗ್ ಆಯಿತು ಟ್ರಾನ್ಸ್ಜೆಂಡರ್ಗಳ ಬಗ್ಗೆ. ಬಿ ಜಿ ದಿನೇಶು ಡಿಸ್ಟಿಕ್ ಜಡ್ಜು, ಅವರು ಅಂಡರಲ್ಲಿ ಒಂದು ವಿಮಲಾ ಅಂತಿದ್ದಾರೆ ಜಡ್ಜು. ಅವರು ಇದರಲ್ಲಿ ತೃತೀಯ ಲಿಂಗಿಗಳಿಗೆ ಏನೇನು ಸ್ಪೆಷಾಲಿಟೀಸ್ ಇದೆ, ಏನೇನು ಹ್ಯಾಕ್ಟ್ ಇದೆ, ಅವ್ರಿಗೆ ಮದುವೆ ಆಗ್ಬೋದಾ, ಮದುವೆ ಆದರೆ ಅವ್ರನ್ನ ಗಂಡ ಹೆಂಡತಿ ಅಂತ ಕರೆಯೋಕ್ಕಾಗುತ್ತಾ, ಸಲಿಂಗಿ ವಿವಾಹಗಳಾಗೋಗುತ್ತೆ, ಹೇಗೆ ಅವ್ರನ್ನ ಗಂಡ ಹೆಂಡತಿ ದಂಪತಿಗಳಂತ ಕರಿಬಹುದು ಅಂತೆಲ್ಲ ಹೇಳಿದ್ರು ಹ್ಯಾಕ್ಟಲ್ಲಿ. ನೆಕ್ಸ್ಟು ಅವ್ರಿಗೆ ದತ್ತು ಇವಾಗ ಒಪ್ಕೊಂಡೋದ್ರೆ ಅವರು ದತ್ತು ತಗೊಳ್ಳೋಕ್ಕೆ ಕಾನೂನಿದೆ. ಈ ಥರ ಎಲ್ಲ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈ ಸಲಿಂಗಿಗಳಿಗೂ ಕೂಡ ತೃತೀಯ ಲಿಂಗಿಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ? ಮೊದಲು ಮಗ್ಗಿರುತ್ತೆ, ಆಮೇಲೆ ಹೂವಾಗಿ ಅರಳುತ್ತೆ ಅಷ್ಟೇ. ತೃತೀಯ ಲಿಂಗಿಗಳು ಹಂತವಾಗಿ ಬರೋ ಅಂಥ ಸ್ಟೇಜ್ ಅದು ಅಷ್ಟೇ. ಅಂದರೆ ಹಂತಗಳಂದರೆ ಯಾವ ರೀತಿ ವಿವರಿಸ್ಬೋದಾ? ಫಸ್ಟು ನಡವಳಿಕೆಯಲ್ಲಿ ಟ್ರಾನ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆದ ನಂತರದಲ್ಲಿ ಲಿಂಗ ಪರಿವರ್ತನೆ ಆಪ್ರೇಷನ್ಗಳೆಲ್ಲ ಆಗುತ್ತಲ್ಲ, ಆ ರೀತಿ ಮಾಡ್ಕೊತಾರೆ ಒಂದು ಹಂತವಾಗಿ. ಆಮೇಲೆ ಪೂರ್ತ ಟ್ರಾನ್ಸ್ ಆಗ್ತಾರೆ. ನೆಕ್ಸ್ಟು ನಾನು ಅವ್ರಿಗೆ ಹೇಳೋದೆ ಅಂತಂದರೆ, ಟ್ರಾನ್ಸ್ಜೆಂಡರ್ಗಳಿಗೆ ದಯವಿಟ್ಟು ಭಿಕ್ಷಾಟನೆ ಒಂದು ಬಿಟ್ಟು, ಮತ್ತು ನೆಕ್ಸ್ಟು
ವರ್ಕ್ ಬಿಟ್ಟು ಅಲ್ಲಿ ಏನು HIV ಎಲ್ಲ ಬರುವಂಥ ಸ್ಟೇಜಸ್ ಇರುತ್ತೆ ಆಯಿತಾ ಟ್ರಾನ್ಸ್ಜೆಂಡರ್ಗಳಿಗೆ. ಸೊ ಸ್ಟಡಿ ಕಡೆ ಬನ್ನಿ, ಗೌರ್ಮೆಂಟ್ ಅಪ್ರೋಚ್ ಮಾಡಿ, ಜಾಬ್ಗಳು ಕೊಡಿಸಿ ಅಂತ ಹೇಳಿ. ಗೌರ್ಮೆಂಟ್ಗಳ ಜಾಬ್ಗಳು ಎಷ್ಟು ಎಲ್ಲದರಲ್ಲೂ ರಿಸರ್ವೇಷನ್ ಇದೆ. ಒಂದು ಎಲ್ಲ ಕ್ಯಾಟಗಿರಿಲೂ ಒಂದು ರಿಸರ್ವೇಷನ್ ಇದೆ. ಸೊ ಅದನ್ನು ಗೌರ್ನಮೆಂಟು ಇವ್ರುಗಳ್ನೂ ಕೊಡಬೇಕು, ಇವ್ರುಗಳು ಅವ್ರಿಗೆ ಅಪ್ರೋಚ್ ಮಾಡಬೇಕು. ಬೇರೆ ಟ್ರಾನ್ಸ್ಜೆಂಡರ್ಸ್ ನಿಮ್ಮ ಹತ್ರ ಬಂದಿದ್ದಾರಾ ಸಹಾಯ ಕೇಳ್ಕೊಂಡು, ಈ ರೀತಿ ನನಗೆ ಶೋಷಣೆ ಆಗಿದೆ, ನನಗೆ ಸಹಾಯ ಮಾಡಿ, ವಕೀಲೆ ಆಗಿ ಅಂತ ರೀತಿಯಲ್ಲಿ ಬಂದಿದ್ದಾರೆ. ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಟ್ರಾನ್ಸ್ ಪ್ರಾಪರ್ಟಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಅಫಿಡೇವಿಟ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅವರ ಅಮ್ಮ ಡೆತ್ ಆಗಿದ್ದರೆ ಅವ್ರಿಗೆ ಕೇಸ್ ಹಾಕೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಅದೇ ಇದು ಬರುತ್ತಲ್ಲಪ್ಪ ಡೆತ್ ಸರ್ಟಿಫಿಕೇಟ್ಗಳಿಗೆಲ್ಲ. ಸೊ ಆ ಥರದ್ದೆಲ್ಲ ನಾನು ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಶೋಷಣೆಗೆ ಬಂದರೆ ಬೇರೆ ಟ್ರಾನ್ಸ್ಜೆಂಡರ್ ಈ ಥರ ಶೋಷಣೆ ಆಗಿದೆ ಅನ್ನೋದನ್ನು ಕೇಸಸ್ಗಳು ನಿಮಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಇದ್ದೀರಾ? ಹೇಗೆ? ನಾನೇ ಶೋಷಣೆಯಾಗಿ ನನ್ನ ಕೇಸ್ಗಳೇ ನಡೆಸ್ಕೊತಾ ಇದ್ದೀನಿ. ಸೊ ಬೇರೆಯವರು ಆ ಥರ ಶೋಷಣೆ ಆಗಿಲ್ಲ ಅಂತ ತಿಳ್ಕೊತೀನಿ. ಆದ್ರೂ ಅವರು ಮುನ್ನೆಲೆಗೆ ತರ್ತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ, ಬದುಕು ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಇನ್ನು ವಕೀಲ ವೃತ್ತಿ ಆರಂಭಿಸಿದ ಮೇಲೆ ಕಳೆದ 5 ವರ್ಷಗಳಿಂದ ವಕೀಲೆಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಆ 5 ವರ್ಷಗಳಲ್ಲಿ ವಕೀಲ ವೃತ್ತಿಯಾಗಿ ಏನಾದರೂ ಶೋಷಣೆಗಳಾಗಿದೆಯಾ? ಹೇಗೆ? ಅಲ್ಲಿ ಶೋಷಣೆ ಇಲ್ಲ, ಎಲ್ಲರೂ ಸಮ ಥರನೇ ನೋಡ್ತಾರೆ. ಅಡ್ವೊಕೇಟ್ಸ್ಗಳು ನೋಡ್ತಾರೆ. ಆರ್ಗ್ಯುಮೆಂಟ್ಗಳೆಲ್ಲ ಮಾಡ್ತೀನಿ, ಹಿಯರಿಂಗು, ಆರ್ಗ್ಯುಮೆಂಟು, ಎವಿಡೆನ್ಸ್ಗಳು, ಡಾಕ್ಯುಮೆಂಟ್ ಎವಿಡೆನ್ಸು. ಸೊ ನನ್ನ ಕಡೆ ಎಲ್ಲ ಆಗಿದೆ, ನ್ಯಾಯಗಳು ಕೊಡಿಸಿದ್ದೀನಿ, ಹೋರಾಟ ಮಾಡಿದ್ದೆ. ಅಲ್ಲಿ ಶೋಷಣೆಗಳಾಗಿಲ್ಲ. ಈಚೆ ಕಡೆ ಬಂದಾದ ಮೇಲೆ ಆಗಿರುತ್ತೆ. ಆವಾಗ ನಮ್ಮ ಪಬ್ಲಿಕ್ಕಿಗೆ ಇರ್ತೀನಲ್ಲ, ಆ ಕೋರ್ಟ್ ಹಾಕಿದಾಗ ಶೋಷಣೆಗಳಾಗಿಲ್ಲ. ಟ್ರಾನ್ಸ್ಜೆಂಡರ್ ಅಂದರೆ ಶೋಷಣೆಗಳು ಸರ್ವೇ ಸಾಮಾನ್ಯನಾ? ಹೇಗೆ? ಹೌದು ಸರ್, ಸರ್ವೇ ಸಾಮಾನ್ಯ ಆಗಿದೆ. ತುಂಬ ಅವ್ರನ್ನ ಪೀಡಿಸೋದು ಜಾಸ್ತಿ. ಈಗ ಕ್ರಮೇಣ ಲೇಡೀಸ್ಗಳಿಗೆ ರೇಪ್ ಅನ್ನೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಈ ಟ್ರಾನ್ಸ್ಜೆಂಡರ್ಗಳಿರೋದ್ರಿಂದ. ಒಂದು ಸಾರಿ ನೀವು ನೋಡಿ, ನಿಂತು 7 o'clock ನಿಂತ್ಕೊಂಡ್ರೆ 12:30 2 o'clock ತನಕ ಹುಡುಗರುಗಳು ತುಂಬ ಬರ್ತಾ ಇರ್ತಾರೆ. ಇದಕ್ಕೋಸ್ಕರ ಈ ಒಂದು ಉದ್ದೇಶಕ್ಕೇ ಬರ್ತಾರೆ. ಒಂದು ದಿನಕ್ಕೆ 200 ಮೆಂಬರ್ಸ್ 300 ಮೆಂಬರ್ಸ್ ಆಗುತ್ತೆ. ಇನ್ನು ನಿಮ್ಮ ಜೀವನದ ಮರೆಯಲಿಕ್ಕೆ ಆಗದಿರುವಂತಹ ಒಂದು ಘಟನೆ, ಈಗಲೂ ಕೂಡ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನುವಂತಹ ಘಟನೆ ಯಾವುದಾದ್ರೂ ಇದೆಯಾ? ಅದನ್ನು ಶೇರ್ ಮಾಡ್ಕೊಳ್ಬಹುದಾ ನಮ್ಮೊಟ್ಟಿಗೆ? ಅಂತ ಈಗ ಹೇಳಿದ್ನಲ್ಲ, ನಂದು ಬಾಯ್ ಫ್ರೆಂಡ್ದು, ಅದು ಕಣ್ಣೀರು ಬರುತ್ತೆ. ಅವ್ರಿಗೆ ಹೇಳ್ಬೋದಿತ್ತು ನಾನು ಮದುವೆ ಆಗ್ತೀನಿ, ಇಲ್ಲ ಬಿಟ್ಬಿಡ್ತೀನಿ, ಬೇಡ ಅಂತ. ಸೊ ಅವನು ಮಧ್ಯರಾತ್ರಿ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ತಾಲಿ ಹಾಕಿಸ್ಕೊಂಬರ್ತಾರೆ ಅವ್ರಿಗೆ. ಅವ್ರ ಮನೆಯವ್ರು ಬಂದುಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ಈ ಥರ ಆಗಿದೆ ನನ್ನ ಮೇಲೆ ಅಲಿಗೇಷನ್ ಅಂತ, ಶೋಷಣೆ ಆಗಿದೆ ಅಂತಂದರೆ ಅಲ್ಲೂ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಆದರೆ ದೇವ್ರದೊಂದು ನ್ಯಾಯ ಇದ್ದೇ ಇರುತ್ತಲ್ವ. ಕಂಪ್ಲೇಂಟ್ ತಗೊಳ್ಳಿಲ್ಲ. ನೆಕ್ಸ್ಟ್ ಏನಾಯಿತು, ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಸಪೋರ್ಟಬಲ್ ಇತ್ತು. ನೆಕ್ಸ್ಟು ಅಡ್ವೊಕೇಟ್ಗಳೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಆ ಥರ ಮಾಡಿ ಅವ್ರನ್ನ ಅಲ್ಲೇ ಮುಚ್ಚಾಕಬೇಕು, ನಂದು ಕಂಪ್ಲೇಂಟು, ಕೇಸ್ನ ತರಬಾರ್ದು ಅಂತ ಹೇಳಿ. ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ನನ್ನ ಹೋರಾಟ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಈಗ ಶಶಿ ಅವ್ರಿಗೇನಾದರೂ ಮತ್ತೆ ಪ್ರೀತಿ ಅರಳಿದೆಯಾ ಮನಸ್ಸಲ್ಲಿ? ಇಲ್ಲ ಸರ್, ಯಾರಿಗೂ ಬೇಡ. ಒಂದು ಸತಿ ನೋವಾದ್ಮೇಲೆ ಯಾವ ಪ್ರೀತಿನೂ ಅರಳೋದು ಬೇಡ. ಎಲ್ಲ ಬರೀ ಯೂಸ್ ಮಾಡ್ಕೊಳ್ಳೋದೇ ಇದೆ ಎಲ್ಲ. ಮುಂದೆ ಏನಾದರೂ ಒಂದು ನಿಷ್ಠಾವಂತ ಪ್ರೀತಿ ನಿಮ್ಮ ಎದುರು ಬಂದರೆ, ಪ್ರಪೋಸ್ ಮಾಡಿದ್ರೆ ಶಶಿ ಅವರ ನಿಲುವು ಹೇಗಿರುತ್ತೆ? ಯಾವುದು ಆಕ್ಸೆಪ್ಟ್ ಮಾಡೋದಿಲ್ಲ, ಮಾಡಲ್ಲ. ಒಂದು ಸತಿ ಮೋಸ ನೋಡಿದ್ದೀನಿ. ಅದು ಸೂಸೈಡ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀನಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ಲ ತೊಗೊಬಿಟ್ಟಿದ್ದೀನಿ.